ಹಾಯ್ ಎಲ್ಲರಿಗೂ ನಮಸ್ಕಾರ. ಅವಾರ್ಡ್ ಬಂದಿದೆ 26 ಮತ್ತೆ ರಾಸುಗಳ ತಳಿ ಅಭಿವೃದ್ಧಿಗೆ ಕ್ರಮ ವಹಿಸುವುದು, ಮತ್ತೆ ಅವ್ರಿಗೆ ಆರ್ಥಿಕವಾಗಿ ವಾರ ವಾರ ಪೇಮೆಂಟ್ ಗಳಿಗೆ ವ್ಯವಸ್ಥೆ ಮಾಡಿಕೊಡೋದು. 5500 ಲೀಟರ್ ಹಾಲು ಶೇಖರಣೆ ಆಯ್ತದೆ. ಪ್ರತಿದಿನಕ್ಕೆ ನಮ್ಮ ಸಂಘದ ಸದಸ್ಯರ ಸಂಖ್ಯೆ ಒಟ್ಟಾರೆ 744 ಜನ. 120 ಲೀಟರ್ ಇಂದ ಹಾಲು ಪ್ರಾರಂಭ ಆಯಿತು. ಸಂಘ 26 ವರ್ಷ ಪೂರೈಸ್ತಾ ಇದ್ದೀನಿ. ಅದಾದ ನಂತರ ಹಾಲಿನ ಕಲಬೆರಕೆ ಇದೆಯಾ ಸಾಫ್ಟ್ವೇರ್ ಅಳವಡಿಸೋದ್ರಿಂದ ಈಗೆಲ್ಲಾ ಮಾಹಿತಿ ಮೊಬೈಲ್ ಕುಂತ್ರೆ ರೈತ ಮನೆಯಲ್ಲೇ ನೋಡ್ಕೋಬಹುದು. ಏನ್ ಔಷಧಿ ಟ್ಯಾಂಕರ್ ಬರುತ್ತೆ, ಟ್ಯಾಂಕರ್ ಪರೀಕ್ಷೆ ನೋಡಿ ಅಂತ ವಿದ್ಯಾರ್ಥಿಗಳನ್ನ ಪ್ರೇರೇಪಿಸಬೇಕು ಅಂತ ಹೇಳ್ಬಿಟ್ಟು ಹಸಿರು ಆರ್ಥಿಕ ಸಹಾಯವನ್ನು ಕೂಡ ತುಂಬಾ ವಿಶಾಲವಾದಂತಹ ಜಾಗ ಮತ್ತೆ ಸ್ವಚ್ಛತೆಗೆ ನಾವು ಜಾಸ್ತಿ ಆದ್ಯತೆಯನ್ನ ಕೊಡ್ತಾ ಇದೀವಿ. ಯೋಜನೆಗಳೆಲ್ಲ ಕೂಡ ಮಾಡಿದ್ವಿ. ಮುಂದಿನ ದಿನಗಳಿಗೆ ಯಾವ್ದಾರ ಇದ್ರು ಮಾಡ್ಬೇಕು ಅಂತಿದೀವಿ. ಈಗ ಅದೊಂದು ರಾಷ್ಟ್ರೀಕೃತ ಬ್ಯಾಂಕ್ ಯಾವುದು ಕೂಡ ಸೌಲಭ್ಯ ನಮ್ಮೂರು ಸಿಕ್ಕಿಲ್ಲ. ತಿಂಗಳಾಗ್ಲೇ 5 ಜನ ಸಿಬ್ಬಂದಿಗಳವ್ರೆ. ಈ ತಿಂಗಳಿಗೊಮ್ಮೆ ಒಂದು ಆಡಳಿತ ಮಂಡಳಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ನಮ್ಮ ಊರಿನ ಡೈರಿಯ ವಿಡಿಯೋ. ಅಂಡ್ ನಮ್ಮೂರಿನ ಡೈರಿ ವಿಡಿಯೋ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಡಿಯಾ ಸ್ಟಾಪ್ ಡೈರಿ, ನಮ್ಮೂರಿನ ಡೈರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ 2023ರಲ್ಲಿ. ಈ ಸಂಘ ಸ್ಟಾರ್ಟ್ ಆಗಿದ್ದು 1976. 1976ರಿಂದ 2023ರವರೆಗೂ ಎಲ್ಲ 7 ಬೀಳುಗಳ ನಡುವೆ ಇಂಡಿಯಾ ಸ್ಟಾಪ್ ಡೈರಿ ಅಂದ್ರೆ ರಾಷ್ಟ್ರೀಯ ಗೋಪಾಲ್ ರತ್ನ ಪ್ರಶಸ್ತಿಯನ್ನ ಪಡೆದಿದೆ. ಈ ಡೈರಿಯ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ. ಹಾಗೆ ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಆಯಿತು, ಹೇಗೆ ನಮ್ಮ ಊರಿನ ಡೈರಿಗೆ ರಾಷ್ಟ್ರೀಯ ಗೋಪಾಲ್ ರತ್ನ ಪ್ರಶಸ್ತಿ ನ್ಯಾಷನಲ್ ಅವಾರ್ಡ್ ಬಂತು, ಪ್ರತಿಯೊಂದನ್ನು ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು HJ ಸುಧಾಕರ್ ಅಂದ್ಬಿಟ್ಟು. ನಾನು ಈ ಸಂಘದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಲಸ ಮಾಡ್ತಾ ಇದ್ದೀನಿ. ಸಂಘ 28/7/1976. ಹಿಂದೆ ನಮ್ಮ ಮಂಡ್ಯ ಹಾಲು ಒಕ್ಕೂಟ ಪ್ರಾರಂಭ ಆಗಿರ್ಲಿಲ್ಲ, ಮೈಸೂರು ಒಕ್ಕೂಟಕ್ಕೆ ಹೋಗ್ತಾ ಇತ್ತು. ಆಗ ಸಂಘ ಸ್ಥಾಪನೆ ಆದದ್ದು. ಸಂಘದ ಮುಖ್ಯ ಉದ್ದೇಶ ಉತ್ಪಾದಕರಿಗೆ ಹೈನುಗಾರಿಕೆ ತೊಡಗಲು ಉತ್ತೇಜನ ನೀಡುವಂತ ಕಾರ್ಯಕ್ರಮ ಮಾಡುವುದು, ಮತ್ತೆ ರಾಸುಗಳ ತಳಿ ಅಭಿವೃದ್ಧಿಗೆ ಕ್ರಮ ವಹಿಸುವುದು, ಮತ್ತೆ ಅವ್ರಿಗೆ ಆರ್ಥಿಕವಾಗಿ ವಾರ ವಾರ ಪೇಮೆಂಟ್ ಗಳಿಗೆ ವ್ಯವಸ್ಥೆ ಮಾಡಿಕೊಡೋದು, ಮತ್ತೆ ಮೂಲಭೂತವಾಗಿ ಸೌಕರ್ಯಗಳನ್ನ ದೊರಕಿಸ್ಕೊಡುವಂಥದ್ದು. ಸಂಘ ಪ್ರಾರಂಭ ಆದದ್ದು 28/7/1976. ನಮ್ಮ ಸಂಘದ ಹಾಲಿನ ಶೇಖರಣೆ ಪ್ರತಿದಿನ 3300 ಲೀಟರ್. ಈಗ ನಮ್ಮಲ್ಲಿ 2 BMC ಕೇಂದ್ರಗಳೈತೆ, ಹಾಲು ಶೀತೀಕರಣ ಘಟಕಗಳೈತೆ. 2 ಟ್ಯಾಂಕ್ ಗಳಿಂದ ಸರಾಸರಿ ಒಂದು 5500 ಲೀಟರ್ ಹಾಲು ಶೇಖರಣೆ ಆಯ್ತದೆ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ. ಇನ್ನು ಸಂಘದ ಸದಸ್ಯರ ಸಂಖ್ಯೆ ಹೇಳ್ಬೇಕಾದ್ರೆ ಒಂದು ದಿನಕ್ಕೆ ನಮ್ಮ ಸಂಘದ ಸದಸ್ಯರ ಸಂಖ್ಯೆ ಒಟ್ಟಾರೆ 744 ಜನ ಒಟ್ಟಾರೆ ಸದಸ್ಯರ ಸಂಖ್ಯೆ. ಅದರಲ್ಲಿ 310 ಜನ ಸರಾಸರಿ ಹಾಲು ಸರಬರಾಜು ಮಾಡಿರುವ ಸರಾಸರಿ ವರ್ಷದ ಪ್ರಕಾರ ಆದ್ರೆ. ಇನ್ನ ನಮ್ಮಲ್ಲಿ ಹಾಲಿನ ಗುಣಮಟ್ಟ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ ಪ್ರತಿದಿನ ರೈತರಿಂದ ಏನ್ ನಾವು ಬೆಳಿಗ್ಗೆ ಮತ್ತು ಸಂಜೆ ಹಾಲು ಖರೀದಿ ಮಾಡ್ತೀವಿ, ಪ್ರತಿದಿನ ಟೆಸ್ಟ್ ಆಗ್ಬೋದು. ಲ್ಯಾಕ್ಟೋಮೀಟರ್ ಆಗ್ಬೋದು, ಥರ್ಮಾಮೀಟರ್ ಆಗ್ಬೋದು, ಜಿಡ್ ಆಗ್ಬೋದು, ಮತ್ತೆ ಆಧುನಿಕ ತಂತ್ರಜ್ಞಾನಗಳಿಂದ ಆ ಹಾಲಿನ ಕಲಬೆರಕೆಯನ್ನು ಪರೀಕ್ಷೆ ಮಾಡುವಂತ ವ್ಯವಸ್ಥೆ ಎಲ್ಲ ನಮ್ಮ ಸಂಘದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಹಾಗಾಗಿ ಉತ್ತಮವಾದ ಗುಣಮಟ್ಟ ಬರ್ತಾ ಐತೆ. ಮತ್ತೆ ಹಾಲಿನ ಬೆಲೆ ಈಗಾಗಲೇ ನ್ಯಾಷನಲ್ ಪ್ರೈಸ್ ರೈಟ್ ರಾಷ್ಟ್ರೀಯ ದರಪಟ್ಟಿ ಚಾಲ್ತಿ ಇರೋದ್ರಿಂದ ಸುಮಾರು ಒಂದು 6 ವರ್ಷದಿಂದ ಇರೋದ್ರಿಂದ ಉತ್ಪಾದಕನ ಒಂದು ವರದಾನ ಆಗೈತೆ. ಪ್ರತಿ ದಿನ ಬೆಳಿಗ್ಗೆ ಸಂಜೆ ಏನು ಪ್ರತಿ ಸ್ಲ್ಯಾಬ್ ಏನು 3.5 ಈಗಾಗಲೇ ನಾವು 34 ರೂಪಾಯಿ 5 ಪೈಸಾ ರೇಟ್ ಕೊಡ್ತಾ ಇದ್ವಿ. 3 ವಾರ ಬಂದ್ರೆ ಪ್ರತಿ ಸ್ಲ್ಯಾಬ್ಗೆ 27 ಪೈಸಾ ಜಾಸ್ತಿ ಆಗುತ್ತೆ. ನಮ್ಮ ಸಂಘ ಪ್ರಾರಂಭ ಆದಾಗ 28/7/70 ಪ್ರಾರಂಭ ಆದಾಗ 120 ಲೀಟರ್ ಇಂದ ಹಾಲು ಪ್ರಾರಂಭ ಆಯಿತು ಸಂಘ. ಬಹುಶಃ ಮೈಸೂರು ಒಕ್ಕೂಟಕ್ಕೆ ಹೋಗ್ತಾ ಇರುವಂತ ಸಂಘ. ಅಲ್ಲಿಂದ ಹೈನುಗಾರಿಕೆ ನಾನು 1998ರಿಂದ ಈ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಬಹುಶಃ ಒಂದು 26 ವರ್ಷ ಪೂರೈಸ್ತಾ ಇದ್ದೀನಿ. ಸಂಘ ಆ ವರ್ಷಕ್ಕೆ ಆಗ ಬರುವಂತ 98 ಸಂಘ ಪ್ರಾರಂಭದಾಗ ಹಾಲ್ಗೂ ಇವತ್ತು ಹಾಲ್ಗೂ ತುಂಬಾ ಐತೆ. ಯಾಕಂದ್ರೆ ಜನ ನಾವು ಕೊಡ್ತಾ ಇರುವಂತ ಸಂಘದಿಂದ ನೀಡ್ತಾ ಇರುವಂತ ಸೌಲಭ್ಯ ಆಗ್ಬೋದು, ರಾಸುಗಳಿಗೆ ಆಗುವಂತ ಸೌಲಭ್ಯಗಳಾಗ್ಬೋದು, ಎಲ್ಲಾ ಸೌಲಭ್ಯ ಹೈನುಗಾರಿಕೆನ ಪ್ರಾರಂಭ ಮಾಡಿ ಇವತ್ತು ಹಿಂದೆ ಒಂದು 80ರಿಂದ 90 ಜನ ಹಾಲು ಸರಬರಾಜು ಮಾಡುವಂತ ರೈತರು ಇವತ್ತೇ ಸರಾಸರಿ ಒಂದು 300-310 ಜನಕ್ಕೆ ಬಂದೈತೆ. ಮತ್ತು ಹಾಲು ಶೇಖರಣೆ ಕೂಡ ಗಣನೀಯ ಪ್ರಮಾಣದಲ್ಲಿ ಆಗೈತೆ. ನಾವು ಮುಖ್ಯವಾಗಿ ರೈತರಿಗೆ ಏನ್ ಮಾಡ್ತೀವಿ, ಇವತ್ತು ಸಂಘ ಅಭಿವೃದ್ಧಿ ಆಯ್ತಾ ಒಂದು ಹಂತಕ್ಕೆ ಬಂದಾಗ ಈಗಾಗಲೇ ನಮ್ಮ ಸಂಘಕ್ಕೆ ಕನಿಷ್ಠ ಒಂದು ಮಂಡ್ಯ ಹಾಲು ಒಕ್ಕೂಟ ಆಗ್ಬೋದು, ಇಲ್ಲ ಜಿಲ್ಲಾ ಸಹಕಾರ ಜಿಲ್ಲಾ ಯೂನಿಯನ್ ಆಗ್ಬೋದು, ಇವುಗಳ ವತಿಯಿಂದ ಒಂದು 27 ಅವಾರ್ಡ್ಗಳು ಬಂದೈತೆ. ಉತ್ತಮ ಹಾಲು ಉತ್ಪಾದಕರ ಸಹಕಾರ ಸಂಘ, ಉತ್ತಮ BMC ಕೇಂದ್ರ, ಗುಣಮಟ್ಟದ ಹಾಲು ಉತ್ಪಾದಕರ ಸಹಕಾರ ಸಂಘ, ಉತ್ತಮ ಕಾರ್ಯದರ್ಶಿ, ಉತ್ತಮ ಗುಣಮಟ್ಟದ ಹಾಲು ಸಹಕಾರ ಸಂಘ, ಈ ತರ ಇರುವಂತ ಅವಾರ್ಡ್ಗಳು ಎಲ್ಲಾನು ಕೂಡ ನಮ್ಮ ಸಂಘಕ್ಕೆ ಬಂದೈತೆ. ಕಳೆದ 2023ರಲ್ಲಿ ಭಾರತ ಸರ್ಕಾರ ನೀಡುವಂತ ನ್ಯಾಷನಲ್
ಗೋಪಾಲ ರತ್ನ ಪ್ರಶಸ್ತಿ. ಇದು ಬಹುಶಃ ಇಡೀ ಕರ್ನಾಟಕ ಅನ್ನೋದಕ್ಕಿಂತ ಹೆಚ್ಚಾಗಿ ಆಲ್ ಓವರ್ ಇಂಡಿಯಾದಿಂದ ಒಟ್ಟಾರೆ 1734 ಸಂಘಗಳು ಈ ಪ್ರಶಸ್ತಿಗೋಸ್ಕರ ಪಾರ್ಟಿಸಿಪೇಟ್ ಮಾಡಿದ್ರು. ಇದರ ದಾಖಲಾತಿಯಿಂದ 1600 ಸಂಘಗಳು ಪ್ರಥಮ ಹಂತದಲ್ಲಿ ಎಕ್ಸಿಟ್ ಆಗಿ ಈ ಕೊನೆಯ ಹಂತದಲ್ಲಿ ಉಳ್ಕೊಂಡಂತಹದ್ದು 34 ಸಂಘಗಳು. 34ರಲ್ಲಿ ಫೈನಲ್ ರೌಂಡ್ಗೆ 3 ಸಂಘ ಆಯ್ಕೆಯಾದವು. ಪ್ರಥಮವಾಗಿ ಕೇರಳ ರಾಜ್ಯಕ್ಕೆ ಪುಲ್ಪಳ್ಳಿ ಅನ್ನೋ ಒಂದು ಸಂಘಕ್ಕೆ ಪ್ರಥಮವಾಗಿ ಬಹುಮಾನವಾಯಿತು. ಎರಡನೇದು ನಮ್ಮ ಇಂಡಿಯಾಕ್ಕೆ 2ನೇ ಪ್ಲೇಸ್ ನಮ್ಮ ಬಂತು. ಮತ್ತೆ 3ನೇ ತಮಿಳುನಾಡು ರಾಜ್ಯಕ್ಕೆ ಹೋಯ್ತು. ನಗದು ಬಹುಮಾನ ಬಂದು ಕರ್ನಾಟಕ ಗೋಪಾಲ ರತ್ನ ಪ್ರಶಸ್ತಿಯಿಂದ 5 ಲಕ್ಷನ ಕೇರಳ ರಾಜ್ಯಕ್ಕೆ ಕೊಟ್ಟರು. ನಮ್ಗೆ 3 ಲಕ್ಷ ನಗದು ಬಹುಮಾನ ಪಾರಿತೋಷಕ. ಮತ್ತೆ ತಮಿಳುನಾಡಿಗೆ 2 ಲಕ್ಷ ಮತ್ತು ಇದಾಯ್ತು. ಮತ್ತೆ ಇದನ್ನ ಅಸ್ಸಾಂ ರಾಜ್ಯ ಗುವಾಹಟಿಲಿ ಮಾಡಿದ್ರು. ಸಂಘ 76 ಪ್ರಾರಂಭದಾಗ ಇದ್ದಿದ್ದು ಇವತ್ತಿಗೂ ತುಂಬಾ ವ್ಯತ್ಯಾಸಗಳೈತೆ. ರೈತರಿಗೆ ಅನುಕೂಲ ಆಗೋದ್ರಿಂದ ಇವತ್ತು ಹೆಚ್ಚಿನ ರೀತಿಯಲ್ಲಿ ಇದು ಆದಾಯ ಮೂಲ. ಉಪ ಕಸುಬಾದಂತ ಹೈನುಗಾರಿಕೆನ ಕಸುಬಾಗಿ ಮಾಡ್ಕೊಂಡ್ರು, ಮುಖ್ಯ ಕಸುಬಾಗಿ ಮಾಡ್ಕೊಂಡು ಇವತ್ತಾಗ್ಲೇ 3,400 ಲೀಟರ್ ಹಾಲು ಶೇಖರಣೆ ಆಯ್ತದೆ. ಮುಂದಿನ ದಿನಗಳಲ್ಲಿ ತುಂಬಾ ಸಂಘ ಅಭಿವೃದ್ಧಿಯಾಗಿ ಆಗ್ತಾ ಇದೆ. ಜೊತೆಗೆ ಏನಂದ್ರೆ ಉತ್ಪಾದಕರಿಗೆ ನಮಗೆ ಇದೊಂದು ಹೈನುಗಾರಿಕೆಯಲ್ಲಿ ಯಾವಾಗ್ಲೂ ತೊಡಗಬೇಕು ಅಂತ ಹೇಳ್ಬಿಟ್ಟು 65% ಇರುವಂತಹ ಬೋನಸ್ ಅನ್ನ 10% ಜಾಸ್ತಿ ಮಾಡಿ ಇಲಾಖೆಯಿಂದ ಪರ್ಮಿಷನ್ ತಗೊಂಡು 75% ಕೊಡ್ತಾ ಇರಬಹುದು. ಊರಲ್ಲಿ ಒಂದು ಉತ್ಪಾದಕರಿಗೆ ಗ್ರಾಮಕ್ಕೆ ಒಂದು ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಸಂಘದ ವತಿಯಿಂದ ಒಂದು ಅಂತಿಮ ಶವ ಸಂಸ್ಕಾರದ ವಾಹನನ ಖರೀದಿ ಮಾಡಿದ್ವಿ. ಸುಮಾರು 8 ಲಕ್ಷ ಖರ್ಚು ಮಾಡಿ ಸಂಘದ ವತಿಯಿಂದಾನೇ ಮಾಡಿದೀವಿ. ಊರಿಗೆ 1,000 ರೂಪಾಯಿ ಮಾತ್ರ ಅದನ್ನು ಚಾರ್ಜ್ ಮಾಡಿ ಅಕ್ಕಪಕ್ಕದ ಗ್ರಾಮಕ್ಕೆ 2,000 ರೂಪಾಯಿ ಮಾಡ್ತಾ ಇದೀವಿ. ಈ ಒಂದು ವಾಹನ ಖರೀದಿ ಮಾಡೋದ್ರಿಂದ ಉತ್ಪಾದಕರಿಗೆ 1,000 ಬೀಳುತ್ತೆ. ಸಂಘದ ವತಿಯಿಂದ ಆರ್ಥಿಕವಾಗಿ ಚೆನ್ನಾಗಿರೋದ್ರಿಂದ ಒಂದು ಉತ್ಪಾದಕರ ಅನುಕೂಲ ಆಗ್ಬೇಕು, ಗ್ರಾಮಕ್ಕೆ ಅನುಕೂಲ ಆಗ್ಬೇಕು ಅಂತ ಹೇಳಿ ಸುಮಾರು 7 ಲಕ್ಷ ಖರ್ಚು ಮಾಡಿ ಒಂದು ಶುದ್ಧ ನೀರು ಘಟಕ ಮಾಡಿದೀವಿ. ಯಾವುದೇ ಸರ್ಕಾರದ ಗ್ರಾಂಟ್ ಇಲ್ದಂಗೆ ಕೂಡ ಖರ್ಚು ಮಾಡಿ ಒಂದು ಘಟಕ ಮಾಡಿ 5 ರೂಪಾಯಿ ಕಾಯಿನಲ್ಲಿ 20 ಲೀಟರ್ ನೀರು ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದೀವಿ. ಮತ್ತೆ ನಮ್ಮಲ್ಲಿ ಈಗಾಗಲೇ ಪ್ರತಿ ತಿಂಗಳು ಒಂದು 300ರಿಂದ 350 ಚೀಲ ಪಶುಹಾರ ಮಾರಾಟ ಆಯ್ತಾ ಇದೆ. ಅದು ಬೈಪಾಸ್ ಪಶುಹಾರ. ನಿರಂತರವಾಗಿ ಹೈನುಗಾರಿಕೆ ತೊಡಗಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಉಚಿತವಾಗಿ ಒಂದು ಖನಿಜ ಮಿಶ್ರಣ ಕೊಡ್ತಾ ಇದೀವಿ. ಖನಿಜ ಮಿಶ್ರಣ ಹಾಕೋದ್ರಿಂದ ಹಸುಗಳ ಗರ್ಭ ಆಗ್ಬೋದು, ಹಾಲಿನ ಇಳುವರಿ ಆಗ್ಬೋದು, ಲ್ಯಾಕ್ಟೋಮೀಟರ್ ಫ್ಯಾಟ್ ಆಗ್ಬೋದು, ಈ ತರ ಎಲ್ಲ ಆಗುವಂತ ವ್ಯವಸ್ಥೆ. ಮತ್ತೆ ನಮ್ಮ ಸಂಘ ಈಗಾಗಲೇ 2012-13ನೇ ಸಾಲಿನಿಂದ ಎ ಗ್ರೇಡ್ ಸಂಘವಾಗಿ ಹೊರಮೂಡುತ್ತೆ. ಮತ್ತೆ ಪ್ರತಿ ವರ್ಷ ನಾವು ಯಾವಾಗ್ಲೂ ಕೂಡ ಏಪ್ರಿಲ್ ಅಂತ್ಯಕ್ಕೆ ಆಡಿಟ್ ಮಾಡಿಸ್ತೀವಿ. ಏಪ್ರಿಲ್ ಆದ ತಕ್ಷಣ ಮೇ ಅಥವಾ ಜೂನ್ ಅಂತ್ಯದಲ್ಲೇ ಜನರಲ್ ಬಾಡಿ ಮಾಡಿ ಅದಾದ್ನ ನೆಕ್ಸ್ಟ್ ಡೇನೆ ಬೋನಸ್ ವಿತರಣೆ ಮಾಡುವಂತ ಕಾರ್ಯಕ್ರಮ ಮಾಡ್ತಾ ಇದೀವಿ. ಮತ್ತೆ ಸಂಘ ಇವತ್ತು ಆರ್ಥಿಕವಾಗಿ ತುಂಬಾ ಚೆನ್ನಾಗಿರೋದ್ರಿಂದ ಈಗಾಗಲೇ ಒಂದು 28 ಅವಾರ್ಡ್ ಕೂಡ ಸಂಘಕ್ಕೆ ಬಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದೇ ಗುಣಮಟ್ಟ ಕಾಪಾಡಕ್ ಹೋಗ್ತೀವಿ. ನಮ್ಗೆ ಗುಣಮಟ್ಟ ಯಾವಾಗ ತೊಂದರೆ ಆಗುತ್ತೆ ಅಂದ್ರೆ ಏನು ಮಳೆ ಇಲ್ದವನೇ ಬೇಸಿಗೆ ಜನವರಿ ಫೆಬ್ರವರಿ ಸ್ಟಾರ್ಟ್ ಆದಾಗ ಆ ಸಮಯದಲ್ಲಿ ಸ್ವಲ್ಪ ಗುಣಮಟ್ಟಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು. ಆದರೆ 100ಕ್ಕೆ ಒಂದು 70 ಭಾಗ ಸಮಸ್ಯೆ ಏನಿಲ್ಲ. ಯಾಕಂದ್ರೆ ನಮ್ಮಲ್ಲಿ ನಿರಂತರವಾಗಿ 2 ಸಾವಿರದಲ್ಲಿ ಫ್ಯಾಟ್ ಡಿಗ್ರಿ ಕಂಟ್ರೋಲ್ ಮಾಡ್ಕೊ ಬರ್ತಾ ಇರೋದ್ರಿಂದ ಮತ್ತೆ ಏನೀಗ ನಾವು ಫ್ಯಾಟ್ ಅನ್ನು ಟೆಸ್ಟ್ ಮಾಡಿ ರೇಟ್ ಕೊಡ್ತೇವೆ. ಉತ್ಪಾದಕರು ಎಲ್ಲರೂ ಕೂಡ ಬದಲಾವಣೆ ಆಗಿ ನನ್ಗೆ ಗುಣಮಟ್ಟದ ಮೇಲೆ ನಮ್ಗೆ ರೈಟ್ ಬರುತ್ತೆ ಅನ್ನೋ ಎಲ್ಲ ತಿಳ್ಕೊಂಡಿದ್ರಿಂದ ಉತ್ತಮವಾದ ಗುಣಮಟ್ಟ ಹಾಲು ಸರಬರಾಜು ಮಾಡೋದ್ರಿಂದ ಯಾವುದೇ ತರದ ಗುಣಮಟ್ಟ ಕೂಡ ಸಮಸ್ಯೆಗಳು ನಮ್ಮಂತ ಬೇಸಿಗೆ ಟೈಮಲ್ಲಿ ಬರಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇನು ತೊಂದರೆ ಆಗಲ್ಲ. ಮತ್ತೆ ಆರ್ಥಿಕವಾಗಿ ತುಂಬಾ ಚೆನ್ನಾಗಿ ನಡೀತಾ ಐತೆ. ಇನ್ನು ಸಂಘ ತೊಂದರೆ ಇಲ್ಲ, ಇವತ್ತಿನ ಗಂಟೆ ಹೋಲಿಸ್ಕೊಳ್ಳೋ ತೊಂದರೆ ಇಲ್ಲ. ಸಂಘದ ಒಟ್ಟಾರೆ ಸಂಘ ಪ್ರಾರಂಭ ಆದಾಗ ಇದ್ದಂಥದಕ್ಕೂ ಇವತ್ತಿದ್ದಕ್ಕೂ ಎಲ್ಲ ವ್ಯವಹಾರಗಳು ತುಂಬಾ ಚೆನ್ನಾಗೈತೆ. ನಮ್ಗೆ ಹಾಲು ತಂದಾಗ ಪ್ರತಿ ಸರದಿಲು ಕೂಡ ಲ್ಯಾಕ್ಟೋಮೀಟರ್ ಟೆಸ್ಟ್ ಮಾಡ್ತೀವಿ. ಅಲ್ಲೇ ಹಿಂದೆ ಥರ್ಮಾಮೀಟರ್ ನೋಡ್ತೀವಿ. ಅದಾದ ನಂತರ EMT ಯಂತ್ರದಲ್ಲಿ ಗರ್ಭರಲ್ಲಿ ಅದನ್ನ ಜಿಡ್ಡಂಶ ನೋಡ್ತೀವಿ. ಅದಾದ ನಂತರ ಹಾಲಿನ ಕಲಬೆರಕೆ ಇದೆಯಾ ಇಲ್ಲ ಯಾವ್ದಾರ ಇದಾಗಿದೆ ಅಂತ ಈ ಮ್ಯಾಟ್ ಐತೆ, ಈ ಮ್ಯಾಟ್ ಅಲ್ಲಿ ಪರೀಕ್ಷೆ ಮಾಡ್ತೀವಿ. ಅದಾದ ನಂತರ ತೂಕನ ಎಂಟ್ರಿ ಮಾಡಿ ಹೋಗುತ್ತೆ. ಈಗಾಗಲೇ ಹೆಂಗೆ ಅಂದ್ರೆ ಈಗಾಗಲೇ ನಮ್ದು ನಮ್ಮ ಸಂಘದ ಒಟ್ಟಿನಲ್ಲಿ ಕಾಮನ್ ಸಾಫ್ಟ್ವೇರ್ ಇರೋದ್ರಿಂದ ಒಕ್ಕೂಟ ಈಗಾಗಲೇ ಎಲ್ಲಾ ಸಂಘಗಳು ಕಾಮನ್ ಸಾಫ್ಟ್ವೇರ್ ಅಳವಡಿಸಿದ್ರಿಂದ ಈಗೆಲ್ಲಾ ಮಾಹಿತಿ ಮೊಬೈಲ್ ಕುಂತ್ರೆ ರೈತ ಮನೇಲಿ ನೋಡ್ಕೋಬಹುದು. ನಾವು ಸ್ಲಿಪ್ ಕೊಡ್ತೀವಿ, ತಗೊಂಡು ಹೋಗ್ತಾರೆ. ಪ್ರತಿದಿನ ಮೊಬೈಲ್ಗೆ ಆ್ಯಪ್ ಐತೆ. ಆ ಫಾರ್ಮರ್ ಆ್ಯಪ್ ಅನ್ನ ಹಾಕೊಂಡ್ರೆ ರೈತರು ಕೂಡ ನಾವು ಏನ್ ಹಾಲು ಸರಬರಾಜು ಮಾಡೋದು, ಗುಣಮಟ್ಟ ಏನೈತೆ, ನಮ್ದು ಈ 15 ದಿನದ ಪೇಮೆಂಟ್ ಎಷ್ಟಿರ್ಬೋದು, ಏನ್ ರಿಕವರಿ ಆಗೈತೆ, ಎಲ್ಲಾ ಮಾಹಿತಿನೂ ಕೂಡ ಆ ಸಾಫ್ಟ್ವೇರ್ ಅಲ್ಲಿ NDDB ಇಂದ ಡೆವಲಪ್ ಮಾಡಿರುವಂತ ಸಾಫ್ಟ್ವೇರ್ ಐತೆ, ಅದೈತೆ. ಅದಾದ ನಂತರ ರೈತರನ್ನ ಖರೀದಿ ಮಾಡಿದ ತಕ್ಷಣ BMC ಕೇಂದ್ರಕ್ಕೆ ಹಾಲ್ ಸ್ಟೋರೇಜ್ ಮಾಡ್ತೀವಿ. ಅದಾದ ಮಿಷನರಿಗಳ ಚಾಲ್ತಿ ಆಗ್ತವೆ. ಅದನ್ನ 4 ಡಿಗ್ರಿ ಚಿಲ್ ಮಾಡಿ ಸೈತಿಲಿ ಕಟ್ಟಿಸಿ ಅದಾದ ನಂತರ ನಮಗೆ ಒಂದು 8:15 8:45ಗೆ ಹಾಲಿನ ಟ್ಯಾಂಕರ್ ಒಕ್ಕೂಟದಿಂದ ಟ್ಯಾಂಕರ್ ಬರುತ್ತೆ. ಟ್ಯಾಂಕರ್ ಪರೀಕ್ಷೆ ನೋಡಿ ಲ್ಯಾಕ್ಟೋಮೀಟರ್ ಆಗ್ಬೋದು, CLR, ಫ್ಯಾಟು ಇವೆಲ್ಲನ ಆಧಾರದ ಮೇಲೆ ಅವರು ಕೂಡ ರಿಸೀವ್ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ನಮ್ಮಲ್ಲಿ ಈಗಾಗಲೇ ಎಲ್ಲಾ ತಂತ್ರಜ್ಞಾನಗಳು ಇರೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಗುಣಮಟ್ಟ ಕೆಡದಂಗೆ ಮತ್ತೆ ಜೈವಿಕ ಗುಣಮಟ್ಟನೂ ಕೂಡ ಕಾಪಾಡ್ಕೊಂಡು ಹೋಗ್ತಾ ಇದೀವಿ. ಈಗಾಗಲೇ ನಾವು ಏನು ಪ್ರತಿ ಜನರಲ್ ಬಾಡಿ ಮಾಡಿದಾಗ ನಮ್ಮ ಗ್ರಾಮದಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ಪ್ರೇರೇಪಿಸಬೇಕು ಅಂತ ಹೇಳ್ಬಿಟ್ಟು SSC ಮತ್ತು PUC ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರದ ತರ ಮಾಡಿ ಅವ್ರಿಗೆ ಕಿರು ಆರ್ಥಿಕ ಸಹಾಯವನ್ನು ಕೂಡ ಮಾಡಿ ಒಂದು ಸನ್ಮಾನ ಮಾಡುವಂತ ಕಾರ್ಯಕ್ರಮ
ಮತ್ತೆ ಈಗಾಗಲೇ ಪ್ರತಿದಿನ ಬೆಳಗ್ಗೆ ಎ ವರ್ಕರ್ ಇಂದ ಕೃತಕ ಗರ್ಭಧಾರಣ ವ್ಯವಸ್ಥೆನೂ ಕೂಡ ಸಂಘದ ವತಿಯಿಂದನೇ ಮಾಡ್ತಾ ಇರ್ತೀವಿ. ಈಗ ಸಂಘ ಈಗಾಗಲೇ 10 ಕುಂಟೆ ನಿವೇಶನದಲ್ಲಿ ಈಗಾಗಲೇ ಬೇಕಾದ ಸುಸಜ್ಜಿತ ಆಡಳಿತ ಮಂಡಳಿ ಸಭಾಂಗಣ ಆಗ್ಬೋದು, ಕೊಠಡಿ, ಪಶುಹಾರ ಕೊಠಡಿ, ಮತ್ತೆ ಸಂಘದ ಕೊಠಡಿಗಳೆಲ್ಲ ಸಂಘದ ಜವಾಬ್ದಾರಿಯಿಂದ ತುಂಬಾ ವಿಶಾಲವಾದಂತಹ ಜಾಗ ಮತ್ತೆ ಸ್ವಚ್ಛತೆಗೆ ನಾವು ಜಾಸ್ತಿ ಆದ್ಯತೆಯನ್ನ ಕೊಡ್ತಾ ಇದ್ದೀವಿ. ಜೊತೆಗೆ ಈಗಾಗಲೇ ಮುಂದಿನ ದಿನಗಳ ಹಲವಾರು ಇರುವಂತಹ ಯೋಜನೆಗಳೆಲ್ಲ ಕೂಡ ಮಾಡಿದ್ವಿ. ಮುಂದಿನ ದಿನಗಳಿಗೆ ಯಾವ್ದಾರ ಇದ್ರು ಮಾಡ್ಬೇಕು ಅಂತಿದ್ದೀವಿ. ಈಗಾಗಲೇ ನಮ್ಗೆ ನಮ್ಮ ಒಂದು ಸಂಘದ ಯೋಜನೆ ಏನಂದ್ರೆ, ನಮ್ಮ ಗ್ರಾಮ ತುಂಬಾ ದೊಡ್ಡ ಗ್ರಾಮ ಆದ್ರಿಂದ ಅಕ್ಕಪಕ್ಕದಲ್ಲಿ ಎಲ್ಲೂ ಕೂಡ ರಾಷ್ಟ್ರೀಕೃತ ಬ್ಯಾಂಕ್ಗಳಿಲ್ಲ. ಹಾಗಾಗಿ ಒಂದು ಬ್ಯಾಂಕ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹಳೆಯ ಸಂಘನೆ ಬಿಟ್ಕೊಂಡಿದೀವಿ. ಅದನ್ನ ಡೆಮಾಲಿಷ್ ಮಾಡಿ ಒಂದು ಬ್ಯಾಂಕ್ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ಕಳೆದ ಆಡಳಿತ ಮಂಡಳಿ ಕೂಡ ನಿರ್ಣಯ ಆಗಿತ್ತು. ಅದೊಂದು ರಾಷ್ಟ್ರೀಕೃತ ಬ್ಯಾಂಕ್ ಯಾವುದು ಕೂಡ ಸೌಲಭ್ಯ ನಮ್ಮೂರು ಸಿಕ್ಕಿದ್ರೆ ಆ ಒಂದು ಇರುವಂತ ಹಳೆಯ ಕಟ್ಟಡ ಡೆಮಾಲಿಷ್ ಮಾಡ್ಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಅದಾದರೆ ಉತ್ಪಾದಕರಾಗಬಹುದು, ನಮ್ಮ ಗ್ರಾಮಕ್ಕೆ ಸಂಘಕ್ಕೆ ಎಲ್ಲಕ್ಕೆ ಅನುಕೂಲ ಆಗುತ್ತೆ. ನಾವು ಇಲ್ಲಿಂದ 9 ಕಿಲೋಮೀಟರ್ ಹೋಗಿ ಕೇಶಟಹಳ್ಳಿ ಬ್ರಾಂಚ್ಗೆ ಹೋಗಿ ಪೇಮೆಂಟ್ ಅನ್ನು ಹಾಕ್ತಿವಿ. ಉತ್ಪಾದಕರು ಹೋಗ್ತಾರೆ, ಇಲ್ಲಿದ್ರೆ ಸಕಾಲದಲ್ಲಿ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಮ್ದು ಒಂದು ಆಲೋಚನೆ ಐತೆ, ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮನವಿಯನ್ನು ಕೂಡ ಕೊಟ್ಟಿದ್ದೀವಿ. ಸೆಂಟ್ರಲ್ ಬ್ಯಾಂಕ್ಗಳಿಗೆ ಏನಾದ್ರು ಅವಕಾಶ ಮಾಡಿಕೊಟ್ರೆ ಅದೊಂದು ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಈಗ ಸಂಘದಾಗ್ಲೇ 5 ಜನ ಸಿಬ್ಬಂದಿಗಳವ್ರೆ. ಅದರಲ್ಲಿ ಒಬ್ರು ಕಾರ್ಯದರ್ಶಿ, ಹಾಲು ಪರೀಕ್ಷಕ, ಸಹಾಯಕ, ಗುಮಾಸ್ತ ಮತ್ತೆ ಶುಚಿಗಾರ ಅಂತ ಹೇಳ್ಬಿಟ್ಟು ನಮ್ಮ ಸಂಘದಲ್ಲಿ ಈಗಾಗಲೇ ಎಲ್ಲ ಸಿಬ್ಬಂದಿಗಳು ಕೂಡ ಭವಿಷ್ಯ ನಿಧಿ ಸೌಲಭ್ಯಗಳೈತೆ, ಗ್ರಾಜ್ಯುಟಿ ಸೌಲಭ್ಯ ಐತೆ. ಸಂಬಳನೂ ಕೂಡ ಏನ್ ನಮ್ಮ ಕೂಟ ನಿಗದಿಪಡಿಸೈತೆ ಅದರಲ್ಲಿ ಕೊಡ್ತೈತೆ. ಸೌಲಭ್ಯಗಳು ಕೂಡ ನಮ್ಮ ಮಂಡ್ಯ ಹಾಲು ಕೊಡ್ತಿದ್ದು ತುಂಬಾ ಚೆನ್ನಾಗೈತೆ, ಕೊಡ್ತೈತೆ. ಪ್ರತಿ ತಿಂಗಳಿಗೊಮ್ಮೆ ಒಂದು ಆಡಳಿತ ಮಂಡಳಿ ಸಭೆ ಕರಿತೀವಿ. ಆಡಳಿತ ಸಮಯದಲ್ಲಿ ಸಂಘದ ಆರ್ಥಿಕವಾಗಿರ್ಬೋದು, ಯಾವ್ದಾರ ಚಟುವಟಿಕೆಗಳಾಗ್ಬೋದು, ಜಮಾ ಖರ್ಚುಗಳಾಗ್ಬೋದು, ಏನಾರ ಸಂಘದ ಅಭಿವೃದ್ಧಿ ವಿಚಾರಗಳಾಗ್ಬೋದು, ಪ್ರತಿ ತಿಂಗಳು ಒಂದರಂತೆ ವರ್ಷಕ್ಕೆ ಕನಿಷ್ಠ ಒಂದು 12ರಿಂದ 15 ಸಭೆಗಳನ್ನ ಮಾಡ್ತೀವಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.